ಸಚಿವ ನಾಗೇಂದ್ರ ರಾಜೀನಾಮೆ ಪ್ರಹಸನಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಾನಿನ್ನೂ ಕೂಡ ರಾಜೀನಾಮೆಯನ್ನ ನೀಡಿಲ್ಲ ಅಂತ ಹೇಳಿ ಸಚಿವ ಬಿ ನಾಗೇಂದ್ರ ನ್ಯೂಸ್ ಫಸ್ಟ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದೂರವಾಣಿ ಕರೆಯ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಚಿವ ಬಿ ನಾಗೇಂದ್ರ. ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಬಳಿಕ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿ ನಾಗೇಂದ್ರ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಿಧಾನಸೌಧದಲ್ಲೇ ಬಂದು ಎಲ್ಲವನ್ನ ಮಾತನಾಡ್ತೀನಿ, ವಿಧಾನಸೌಧದಲ್ಲೇ ಎಲ್ಲವನ್ನ ತಿಳಿಸ್ತೀನಿ ಅಂತ ಹೇಳಿ ನಾಗೇಂದ್ರ ಹೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಚಿವ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. 4:30ಕ್ಕೆ ವಿಧಾನಸೌಧಕ್ಕೆ ಬಂದು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಸಚಿವ ಬಿ ನಾಗೇಂದ್ರ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಜೊತೆ ದೂರವಾಣಿ ಮೂಲಕ ಮಾತನಾಡುವಂತಹ ಸಂದರ್ಭದಲ್ಲೂ 7:15ಕ್ಕೆ ಸಿಎಂ ಮನೆಗೆ ಬರ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾಗಿ 4:15ಕ್ಕೆ ಸುದ್ದಿಗೋಷ್ಠಿ, 7:30ಕ್ಕೆ ರಾಜೀನಾಮೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ನೋಡಿ, ಅವರು ವಾಲಂಟಿಯರ್ಗೆ ನನ್ನ ತನ್ನು ಬಂದು ಮಾತಾಡಿದ್ರು. ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತ ಹೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ. ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದ್ರು. ಅವರು ನೀವು ಸಿಬಿಐ ಎನ್ಕ್ವೈರಿ ಯಾರು ಕೊಡಿ, FBI ಎನ್ಕ್ವೈರಿ ಕೊಡಿ, ಯಾವ್ದು ಬೇಕಾದ್ರೂ ಕೊಡಿ, ನಾನಂತೂ ಯಾವ ತರದ ತಪ್ಪು ಕೂಡ ನಾನು ಮಾಡಿಲ್ಲ. ಆಮೇಲೆ ನಾವು ಕೂಡ ಅನೇಕರ ಹತ್ರ ಚರ್ಚೆ ಮಾಡಿದ್ರು. ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರುವುದಿಲ್ಲ. ಅಷ್ಟು ಸುಲಭವಾದ ಕೆಲಸ. ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು, ಕೆಲವೆಲ್ಲ ದಾಖಲೆಗಳು ಬಂದಿದೆ. ಗೊತ್ತಿಲ್ಲದೆ ಗೌಪ್ಯವಾಗಿ ಕೆಲವು ಲೋಕಾಯುಕ್ತಕ್ಕೆ ಹೋಗಿದೆ, ಕೆಲವು ಎನ್ಕ್ವೈರಿ ಆಗಿದೆ, ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವರು ಕಳಿಸಿಕೊಟ್ಟಿದ್ದಾರೆ. ಇದು ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದಂತಹ ಮಾತು ನಾಗೇಂದ್ರ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ. ಬೆಳಗ್ಗೆಯೂ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತೇ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿ ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಾದ ನಂತರ ಕೆಲವೇ ಕ್ಷಣಗಳ ಹಿಂದೆ ಸುದ್ದಿಗೋಷ್ಠಿಯನ್ನ ನಡೆಸುವಂತಹ ಸಂದರ್ಭದಲ್ಲೂ ಹೌದು, ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಬಿಜೆಪಿ ಸರ್ಕಾರದ ಸಂದರ್ಭದಲ್ಲೂ ಇಂಥದ್ದೊಂದು ಕೆಲವು ಪ್ರಕರಣಗಳಾಗಿತ್ತು. ಹಾಗಾಗಿ ಆ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಸರ್ಕಾರದ ಮೇಲೆ ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ನಾಗೇಂದ್ರ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನುವಂತಹ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಬಟ್ ಅದಾದಂತಹ ನಂತರದಲ್ಲಿ ಖುದ್ದು ನಾಗೇಂದ್ರ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆಯನ್ನ ಮಾಡ್ತಾರೆ. ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನ ಕೊಡ್ತಾರೆ. ಅದೇ ಸುದ್ದಿಗೋಷ್ಠಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಆ ನಂತರ ಡಿಸಿಎಂ ಏನ್ ಹೇಳಿದ್ರು ಅದನ್ನು ನೋಡೋಣ ಬನ್ನಿ. ನೋಡಿ, ಅವರು ವಾಲಂಟಿಯರ್ಗೆ ನನ್ನ ತನ್ನು ಬಂದು ಮಾತಾಡಿದ್ರು. ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತ ಹೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ. ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದ್ರು. ಅವರು ನೀವು ಸಿಬಿಐ ಎನ್ಕ್ವೈರಿ ಯಾರು ಕೊಡಿ, FBI ಎನ್ಕ್ವೈರಿ ಕೊಡಿ, ಯಾವ್ದು ಬೇಕಾದ್ರೂ ಕೊಡಿ, ನಾನಂತೂ ಯಾವ ತರದ ತಪ್ಪು ಕೂಡ ನಾನು ಮಾಡಿಲ್ಲ. ಆಮೇಲೆ ನಾವು ಕೂಡ ಅನೇಕರ ಹತ್ರ ಚರ್ಚೆ ಮಾಡಿದ್ರು. ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರುವುದಿಲ್ಲ. ಅಷ್ಟು ಸುಲಭವಾದ ಕೆಲಸ. ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು, ಕೆಲವೆಲ್ಲ ದಾಖಲೆಗಳು ಬಂದಿದೆ. ಗೊತ್ತಿಲ್ಲದೆ ಗೌಪ್ಯವಾಗಿ ಕೆಲವು ಲೋಕಾಯುಕ್ತಕ್ಕೆ ಹೋಗಿದೆ, ಕೆಲವು ಎನ್ಕ್ವೈರಿ ಆಗಿದೆ, ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವರು ಕಳಿಸಿಕೊಟ್ಟಿದ್ದಾರೆ. ಅಂತವೆಲ್ಲ ಬೇಕಾದಷ್ಟು ಘಟನೆಗಳಿದೆ. ಹೇಳಿ ನಾಗೇಂದ್ರ. 4:15. ಓಕೆ, ಓಕೆ, ಗುಡ್ ಗುಡ್. ಮಾಡಿ ಮಾಡಿ ಮಾಡಿ. ಓಕೆ, ಎಲ್ಲಿಗೆ? ಅಲ್ಲಿಗೂ ಸಿಎಂ ಮನೆಗೆ ಬರ್ತೀನಿ. ಓಕೆ. ಅವರು ಕಾಂಗ್ರೆಸ್ ಇದು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಂತೆ. ನಿಮಗೆಲ್ಲ 4:15ಗೆ 7:15ಗೆ ಸಿಎಂ ಮನೆಗೆ ಬರ್ತಾರೆ, ನೀವು ಬನ್ನಿ ಅಂತ ಕರೀತೀವಿ.
ಹೇಳಿ ನಾಗೇಂದ್ರ. 4:15 ಓಕೆ ಓಕೆ ಗುಡ್ ಮಾಡಿ ಓಕೆ. ಎಲ್ಲಿಗೆ? ಅಲ್ಲಿಗೂ CM ಮನೆಗೆ ಬರ್ತೀನಿ ರೀ. ಓಕೆ. ಅವರು ಕಾಂಗ್ರೆಸ್ ಇದು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಂತೆ ನಿಮಗೆಲ್ಲ 4:15 7:15 CM ಮನೆಗೆ ಬರ್ತಾರೆ, ನೀವು ಬನ್ನಿ ಅಂತ ಕರೀತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ 2 ಹೇಳಿಕೆಗಳು ಸುದ್ದಿಗೋಷ್ಠಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳ ಹಿಂದೆ ಖುದ್ದು ಅವರೇ ಹೇಳಿದ್ರು, ನನ್ನ ಜೊತೆನೂ ಈ ರಾಜೀನಾಮೆ ವಿಚಾರವಾಗಿ ಮಾತನಾಡಿದ್ರು, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ರು. ಅದಾದ ನಂತರ ಅದೇ ಸುದ್ದಿಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲೇ ಸಿಎಂ ನಿವಾಸಕ್ಕೆ ಹೋಗಿ ಬಂದಂತಹ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಹರಿದಾಡುತ್ತೆ. ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೌದು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಖುದ್ದು ನಾಗೇಂದ್ರ ಅವರು ಡಿಕೆ ಶಿವಕುಮಾರ್ ಅವರಿಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ, ಇಲ್ಲ ನಾನಿನ್ನೂ ಕೂಡ ರಾಜೀನಾಮೆಯನ್ನ ಕೊಟ್ಟಿಲ್ಲ, 4:30ಕ್ಕೆ ನಾನು ಸುದ್ದಿಗೋಷ್ಠಿಯನ್ನ ಮಾಡ್ತೀನಿ ವಿಧಾನಸೌಧದಲ್ಲಿ, 7:30ಕ್ಕೆ ನೀವು ಕೂಡ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರಬೇಕು, ಅಲ್ಲಿಗೆ ನಾನು ಬರ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಎರಡೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದಂಥ ಮಾತುಗಳು. ಅವರ ಹೇಳಿಕೆಯಿಂದಾನೇ ಈ ಕನ್ಫ್ಯೂಷನ್, ನಾಗೇಂದ್ರ ಅವರ ರಾಜೀನಾಮೆಯ ಬಗ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನಿಂದ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರಾಜೀನಾಮೆ ಕೊಟ್ಟೇ ಬಿಟ್ಟಿದ್ದಾರೆ ಅಂದ್ರು ಡಿಸಿಎಂ ಡಿಕೆ ಶಿವಕುಮಾರ್, ಆದ್ರೆ ಈಗ ಇಲ್ಲ ಇನ್ನೂ ಕೊಟ್ಟಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಬಟ್ 4:00 ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, 7:00 ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸಕ್ಕೆ ಹೋಗ್ತಾರೆ ನಾಗೇಂದ್ರ ಅವರು. ಒಟ್ಟಾರೆ ಇವತ್ತು ರಾಜೀನಾಮೆ ಸಲ್ಲಿಸುವುದಂತ ಪಕ್ಕಾನಾ ಅಂತ ಹೇಳಿ ನಾಗೇಂದ್ರ ಅವರು ಬಹಳ ಮುಖ್ಯವಾಗಿರುವಂಥದ್ದು ನಾಗೇಂದ್ರ ಅವರ ರಾಜೀನಾಮೆ ಪ್ರಹಸನ ಕ್ಷಣಕ್ಕೊಂದು ಈಗ ತಿರುವನ್ನ ಈಗ ಪಡ್ಕೊಳ್ತಾ ಇದೆ. ಬಹಳ ಮುಖ್ಯವಾಗಿ ಮಧ್ಯಾಹ್ನ ಅಷ್ಟೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ರಾಜೀನಾಮೆಯನ್ನು ಕೊಡ್ತಾರೆ, ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸ್ವಯಂ ಪ್ರೇರಿತವಾಗಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತಾಡಿದ್ರು. ಅದ್ರ ಬೆನ್ನಿಗೆ ನಾಗೇಂದ್ರ ಅವರು ನೇರವಾಗಿ ಕೂಡ ಸಿಎಂ ಸಿದ್ದರಾಮಯ್ಯವನ್ನು ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ರು. ಸೊ ಅಲ್ಲಿ ಭೇಟಿಯಾದ ನಂತರ ತರಾತುರಿಯಲ್ಲೂ ಕೂಡ ಅಲ್ಲಿಂದ ಹೊರಟರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ಅವರು ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾರೆ. ಸೊ ಅಲ್ಲಿ ಏನು ರಾಜೀನಾಮೆ ವಿಚಾರವಾಗಿ ಸ್ಪಷ್ಟವಾದಂಥ ಒಂದು ಸಂದರ್ಭದಲ್ಲಿ ಕೂಡ ಅವರು ಹೇಳ್ತಾರೆ ಅನ್ನುವಂಥದ್ದು. ಆದರೆ ಇದೆಲ್ಲದಕ್ಕೂ ಬಹಳ ಮುಖ್ಯವಾಗಿರುವಂಥದ್ದು, ಬಲ್ಲ ಮೂಲಗಳ ಪ್ರಕಾರ ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂಥ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದನ್ನು ಈಗ ಮಾಧ್ಯಮಗೋಷ್ಠಿ ನಡೆಸಿ ಆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಕಾರಣಕ್ಕಾಗಿ ಈಗ ಕರೆದಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಿದೆ. ಆದರೆ ಇದಕ್ಕೆ ಬಿಜೆಪಿಯವರ ಆರೋಪಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಧ್ಯಮಗೋಷ್ಠಿಯಿಂದ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅಂದರೆ ಮುಖ್ಯವಾಗಿ ನಾಗೇಂದ್ರವನ್ನು ಸಿಲುಕಿಸುವಂಥ ಒಂದು ಪ್ರಯತ್ನ ಆಗ್ತಿದೆ ಅನ್ನುವಂಥ ಏನು ಮಾತುಗಳು ವ್ಯಕ್ತ ಆಗ್ತಿವೆ. ಬಿಜೆಪಿಯವರ ಪ್ರತಿಭಟನೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಗೆ ನಾಗೇಂದ್ರ ಅವರನ್ನ ವಿಚಾರಗಳನ್ನ ಮುಂದಿಟ್ಕೊಂಡು ಬಿಜೆಪಿಯವರು ಹೋರಾಟ ಮಾಡ್ತಿರುವಂಥದ್ದು. ಇವೆಲ್ಲದಕ್ಕೆ ಸಂಬಂಧಪಟ್ಟಂಗೆ ನಾಗೇಂದ್ರ ಅವರು ತಿರುಗೇಟ್ ಕೊಡುವಂಥ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ಕೂಡ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದಾರೆ ಅನ್ನುವಂಥದ್ದು. ಮತ್ತೆ ಆ ಪ್ರಕರಣದಲ್ಲಿ ತಮ್ಮದು ಯಾವುದೇ ರೀತಿಯ ಪಾತ್ರ ಇಲ್ಲ ಅನ್ನುವಂಥ ಅಂಶವನ್ನು ಅವರು ಪ್ರಸ್ತಾಪ ಮಾಡುವಂಥ ನಿಟ್ಟಿನಲ್ಲಿ ಮಾಧ್ಯಮಗೋಷ್ಠಿ ಕರೆದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಅವರು ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ತಮ್ಮ ಕೊಠಡಿಗೆ ಆಗಮಿಸಿ ಅವರು ನೇರವಾಗಿ ಮಾಧ್ಯಮಗೋಷ್ಠಿಯನ್ನು ಮಾತಾಡ್ತಾರೆ. ಸೊ ಅಲ್ಲಿ ರಾಜೀನಾಮೆ ವಿಚಾರವಾಗಿ ಕೂಡ ಅವರೇ ಸ್ವತಃ ಸ್ಪಷ್ಟವಾಗಿ ಹೇಳ್ತಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ವಿದ್ಯಾಶ್ರೀ, ಹರೀಶ್, ಅಲ್ಲಿಗೆ ನಾಗೇಂದ್ರ ಅವರ ಈ ಸುದ್ದಿಗೋಷ್ಠಿ ರಾಜೀನಾಮೆ ನೀಡೋದ್ರಿಂದ ವೈಯಕ್ತಿಕವಾಗಿ ಅವರಿಗೆ ಆಗಬಹುದಾದಂತಹ ಡ್ಯಾಮೇಜ್, ಜೊತೆಗೆ ಪಕ್ಷಕ್ಕೆ ಆಗಬಹುದಾದಂತಹ ಡ್ಯಾಮೇಜ್, ಅದಕ್ಕೆ ಸ್ಪಷ್ಟನೆಯನ್ನ ಕೊಡೋಕೆ ಒಂದು ವೇದಿಕೆಯ ರೀತಿ ಅದನ್ನ ಬಳಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹರೀಶ್, ಖಂಡಿತವಾಗಿ ವಿದ್ಯಾಶ್ರೀ, ಯಾಕಂತಂದ್ರೆ ಇಲ್ಲಿ ರಾಜೀನಾಮೆ ಕೊಡೋದಕ್ಕೂ ಮೊದಲಿಗೆ ಏನು ಆರೋಪಗಳು ಬರ್ತವೆ, ಆರೋಪಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಪಾತ್ರ ಏನಿದೆ ಅನ್ನುವಂಥ ಅಂಶವನ್ನು ಪ್ರಸ್ತಾಪ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಅವರು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಸೊ ಈಗಾಗಲೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆ ಮತ್ತೆ ಸಿಎಂ ಖುದ್ದಾಗಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರುವಂಥದ್ದು. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೂಡ ರಾಜೀನಾಮೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತನ್ನ ಪದೇ ಪದೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೂಡ ರೈಟ್. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.